ಯುಎಸ್ಎ ಇರಾನ್ ವಾರ್ ಮಧ್ಯಪ್ರಾಚ್ಯ ಸಂಘರ್ಷ ಇದೀಗ 17ನೇ ದಿನಕ್ಕೆ ಕಾಲಿಟ್ಟಿದೆ. ಅಮೆರಿಕ ಸೋಮವಾರದಂದು ಭಾರತದ ಪಾಲುದಾರಿಕೆಯ ಚಾಬಹಾರ್ ಬಂದರಿನ ಮೇಲೆ ದಾಳಿ ನಡೆಸಿದೆ. ಇತ್ತ ಇರಾನ್ ನಡೆಸಿದಂಥ ಡ್ರೋನ್ ದಾಳಿಯಿಂದಾಗಿ ದುಬೈನ ಏರ್ಪೋರ್ಟ್ನಲ್ಲಿ ವಿಮಾನ ಸಂಚಾರ ಸ್ಥಗಿತಗೊಂಡಿದೆ. ಇಸ್ರೇಲ್ ದಾಳಿಯಲ್ಲಿ ಇರಾನ್ನ ಪರಮೋಚ್ಚ ನಾಯಕ ಖಮೇನಿ ಬಳಸ್ತಾ ಇದ್ದಂತಹ ವಿಮಾನಗಳು ಸೇರಿದಂತೆ ಒಟ್ಟು 16 ಯುದ್ಧ ವಿಮಾನಗಳು ನಾಶವಾಗಿದ್ದಾವೆ. ಈ ತನ್ಮಧ್ಯೆ ಯುದ್ಧವನ್ನ ಕೊನೆಗಾಣಿಸಬೇಕು, ಹಡಗುಗಳ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ಫ್ರಾನ್ಸ್ ಅಧ್ಯಕ್ಷರು ಇರಾನ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಮೆರಿಕ ಇರಾನ್ ಸಂಘರ್ಷದ ಬಿಸಿ ಇದೀಗ ಭಾರತದ ಪಾಲುದಾರಿಕೆ ಹೊಂದಿರುವಂತಹ ಚಾಬಹಾರ್ ಬಂದರಿಗೂ ಕೂಡ ತಟ್ಟಿದೆ. ಯುದ್ಧದ 17ನೇ ದಿನ ಅಮೆರಿಕ ವಾಯುಪಡೆ ವಿಮಾನಗಳು ಇರಾನಿನ ಮುಕ್ತ ವಾಣಿಜ್ಯ ವಲಯವಾದ ಚಾಬಹಾರ್ ಬಂದರಿನ ಮೇಲೆ ದಾಳಿಯನ್ನ ನಡೆಸಿದವೆ. ಇರಾನಿನಲ್ಲಿ ಮಿಲಿಟರಿ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಬಾಂಬ್ ದಾಳಿಯನ್ನ ನಡೆಸಲಾಗಿದೆ. ಬೃಹತ್ ಬಾಂಬ್ ಸ್ಫೋಟದ ಸದ್ದುಗಳು ಕೇಳಿ ಬಂದಿವೆ ಅಂತ ಹೇಳಿ ಮಾಧ್ಯಮಗಳು ವರದಿಯನ್ನ ಮಾಡಿದ್ದಾವೆ. ಒಮಾನ್ ಕೊಲ್ಲಿಯ ಆಗ್ನೇಯ ಕರಾವಳಿ ತೀರದಲ್ಲಿರುವ ಚಾಬಹಾರ್ ಇರಾನ್ನ ಏಕೈಕ ಸಾಗರ ಬಂದರಾಗಿದೆ. ಈ ಬಂದರು ಹರ್ಮುಜ್ ಜಲಸಂಧಿಯನ್ನ ಹಾದು ಅರಬ್ಬಿ ಸಮುದ್ರದ ಮೂಲಕ ಹಿಂದೂ ಮಹಾಸಾಗರಕ್ಕೆ ಸಂಪರ್ಕವನ್ನ ಕಲ್ಪಿಸುತ್ತೆ. ಇರಾನ್ ಜೊತೆಗೂಡಿ ಚಾಬಹಾರ್ ಬಂದರು ಅಭಿವೃದ್ಧಿಪಡಿಸೋದಕ್ಕೆ ಭಾರತ ಸರ್ಕಾರ 2024ರಲ್ಲಿ ಒಪ್ಪಂದವನ್ನ ಮಾಡಿಕೊಂಡಿತ್ತು. ಅಮೆರಿಕ ನಿರ್ಬಂಧದ ಹೊರತಾಗಿ ಕೂಡ ಚಾಬಹಾರ್ ಬಂದರು ಮೂಲಕ ವ್ಯಾಪಾರ ವ್ಯವಹಾರಗಳು ನಡೀತಾ ಇದ್ವು. ಕೊಲ್ಲಿ ದೇಶಗಳ ಮೇಲೆ ದಾಳಿ ಮುಂದುವರಿಸಿದ ಇರಾನ್ ಯುಎಇಯ ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ಸೋಮವಾರ ಡ್ರೋನ್ ದಾಳಿಯನ್ನ ನಡೆಸಿದೆ. ಭಾರೀ ಪ್ರಮಾಣದ ಸ್ಫೋಟದಿಂದ ವಿಮಾನ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿತ್ತು. ವಿಮಾನ ನಿಲ್ದಾಣದ ಸಮೀಪದಲ್ಲಿ ಡ್ರೋನ್ ದಾಳಿ ನಡೆದಿದೆ. ಡ್ರೋನ್ ಇಂಧನ ಟ್ಯಾಂಕಿಗೆ ಅಪ್ಪಳಿಸಿದ್ದು ಬೆಂಕಿ ಕಾಣಿಸಿಕೊಂಡಿದೆ. ತಕ್ಷಣವೇ ದುಬೈ ನಾಗರಿಕ ರಕ್ಷಣಾ ಪಡೆ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನ ನಿಯಂತ್ರಿಸಿದ್ದಾರೆ ಅಂತ ಹೇಳಿ ನಿಲ್ದಾಣದ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಸುರಕ್ಷತಾ ಕ್ರಮವಾಗಿ ವಿಮಾನ ಸಂಚಾರವನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದ ನಂತರ ಹಂತ ಹಂತವಾಗಿ ವಿಮಾನ ಸಂಚಾರ ಪುನರ್ ಆರಂಭಿಸಲಾಗುವುದು ಅಂತ ಹೇಳಿ ಯುಎಇಯ ಆಡಳಿತ ತಿಳಿಸಿದೆ. ಇರಾನ್ ದಾಳಿ ಹಿನ್ನೆಲೆಯಲ್ಲಿ ಕೊಚ್ಚಿಯಿಂದ ದುಬೈಗೆ ತೆರಳುತ್ತಾ ಇದ್ದ ಎಮಿರೇಟ್ಸ್ ವಿಮಾನ ವಾಪಸ್ ಬಂದಿದೆ. 325 ಪ್ರಯಾಣಿಕರನ್ನ ಹೊತ್ತು ಸಾಗುತ್ತಾ ಇದ್ದ ವಿಮಾನ ಮರಳಿ ಕೊಚ್ಚಿ ವಿಮಾನ ನಿಲ್ದಾಣಕ್ಕೆ ಬಂದಿದೆ. ಪ್ರಯಾಣಿಕರಿಗೆ ವಾಸ್ತವ್ಯಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಲಾಗಿದೆ ಅಂತ ಹೇಳಿ ವಿಮಾನ ನಿಲ್ದಾಣ ಪ್ರಾಧಿಕಾರ ತಿಳಿಸಿದೆ. ಇರಾನ್ ಪ್ರಮುಖ ನಗರ, ಪಟ್ಟಣ, ಮೂಲಸೌಲಭ್ಯ ವ್ಯವಸ್ಥೆ ಮೇಲೆ ಇಸ್ರೇಲ್ ಸಹ ದಾಳಿ ನಡೆಸಿದೆ. ಟೆಹ್ರಾನ್ ಸಮೀಪದ ಮೆಹ್ರಾಬಾದ್ ವಿಮಾನ ನಿಲ್ದಾಣದ ಮೇಲೆ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಯಲ್ಲಿ ಅಯತೊಲ್ಲಾ ಖಮೇನಿ ಬಳಸ್ತಾ ಇದ್ದಂತಹ ಮಿಲಿಟರಿ ವಿಮಾನ ಧ್ವಂಸಗೊಂಡಿದೆ. ಇದೇ ವೇಳೆ ಮೆಹ್ರಾಬಾದ್ ವಿಮಾನ ನಿಲ್ದಾಣದಲ್ಲಿದ್ದ 16 ಯುದ್ಧ ವಿಮಾನಗಳನ್ನು ಇಸ್ರೇಲ್ ನಾಶಪಡಿಸಿದೆ. ಐಆರ್ಜಿಸಿ ಪಡೆ, ಕುಡ್ಸ್ ಪಡೆ ಯೋಧರು, ಹೆಜ್ಬುಲ್ಲಾ ಬಂಡುಕೋರ ಪಡೆಗಳ ಸಾಗಾಣಿಕೆಗೆ ಬಳಸಲಾಗ್ತಾ ಇದ್ದ ವಿಮಾನಗಳನ್ನು ನಾಶಪಡಿಸಲಾಗಿದೆ ಎಂದು ಇಸ್ರೇಲ್ ರಕ್ಷಣಾ ಪಡೆ ಹೇಳಿಕೊಂಡಿದೆ. ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯಲ್ಲಿ ಇರಾನ್ ಸೇನೆ ನಾಮಾವಶೇಷವಾಗಿದೆ. ಸುಧಾರಿಸಿಕೊಳ್ಳೋದಕ್ಕೆ ಇನ್ನು 10 ವರ್ಷಗಳೇ ಬೇಕಾಗಬಹುದು ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ನಮ್ಮ ದಾಳಿಯ ಉದ್ದೇಶ ಒಂದರ್ಥದಲ್ಲಿ ಪೂರ್ಣಗೊಂಡಿದೆ. ಇರಾನಿನಲ್ಲಿ ಸರ್ವಾಧಿಕಾರ ಆಡಳಿತ ನಾಶವಾಗಿದೆ. ಔಪಚಾರಿಕ ವಿಜಯ ಘೋಷಣೆ ಮಾಡುವುದು ಉಳಿದಿದೆ. ಆದರೆ ನಾವು ಹಾಗೆ ಮಾಡೋದಿಲ್ಲ. ಇರಾನ್ ಸಂಪೂರ್ಣ ಶರಣಾಗುವ ತನಕ ದಾಳಿ ನಡೆಯಲಿದೆ. ನಾವು ದಾಳಿ ನಡೆಸುವುದನ್ನ ಹಿಂದೆ ನಿಲ್ಲಿಸಿದರೂ ಸುಧಾರಿಸಿಕೊಳ್ಳಲು ಇರಾನ್ಗೆ ಇನ್ನು 10 ವರ್ಷಗಳೇ ಬೇಕಾಗಬಹುದು ಅಂತ ಹೇಳಿ ಟ್ರಂಪ್ ಹೇಳಿಕೊಂಡಿದ್ದಾರೆ. ಈ ನಡುವೆ ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ಜೊತೆ ದೂರವಾಣಿಯಲ್ಲಿ ಮಾತುಕತೆ ನಡೆಸಿದಂತಹ ಫ್ರಾನ್ಸ್ ಅಧ್ಯಕ್ಷರು ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಮಧ್ಯಪ್ರಾಚ್ಯ ಹಾಗೂ ಕೊಲ್ಲಿ ದೇಶಗಳ ಮೇಲೆ ನಡೆಸ್ತಾ ಇರುವಂತಹ ದಾಳಿಯನ್ನ ಅಂತ್ಯಗೊಳಿಸುವಂತೆ ಮನವಿಯನ್ನ ಮಾಡಿದ್ದಾರೆ. ಹರ್ಮುಜ್ ಜಲಸಂಧಿಯಲ್ಲಿ ತೈಲ ಹಾಗೂ ಸರಕು ಸಾಗಣೆ ಹಡಗುಗಳ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ಒತ್ತಾಯಿಸಿದ್ದಾರೆ.